ಅಸಮಾಧಾನಗೊಂಡಿರುವ ಸರ್ಕಾರ ಕೇಂದ್ರ ಸರ್ಕಾರದಿಂದ ಆ ಬೆನ್ನಲ್ಲೇ ವಿಜೇಂದ್ರ ನಿನ್ನೆ ಒಂದು ಕುಮಾರಸ್ವಾಮಿ ಹೇಳಿದರೆ JDS ಮತ್ತು BJP ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿದೆ. ನೋಡಿ, ಅದು ಆ ರೀತಿ ನಿಮ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಯಾವುದೇ ಅಸಮಾಧಾನ ಇಲ್ಲ. ಯಾಕಂದರೆ ನಾನು ಪ್ರತಿ ವಾರ ಕ್ಯಾಬಿನೆಟ್ದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಸಿಕ್ಕಿರ್ತಾರೆ. ಹಾಗಾಗಿ ಆ ರೀತಿ ಯಾವುದೇ ರೀತಿಯಾದಂಥ ಇದೆಲ್ಲ ಊಹಾಪೋಹ ಇಷ್ಟ. ಕುಮಾರಸ್ವಾಮಿಯವರು ನಾನು ಪ್ರತಿ ವಾರ ಕ್ಯಾಬಿನೆಟ್ನಲ್ಲಿ ಸಿಕ್ಕಿರ್ತಾರೆ. ನಾನು ಅವರು ಅತ್ಯಂತ ಆತ್ಮೀಯವಾಗಿ ಕ್ಯಾಬಿನೆಟ್ ಮುಗಿದ ಮೇಲೆ ಕ್ಯಾಬಿನೆಟ್ಗಿಂತ ಮೊದಲು ಚರ್ಚೆ ಮಾಡ್ತಿರ್ತೀವಿ. ಆ ರೀತಿ ಎಲ್ಲ ಸುಳ್ಳದ ಅದು. ಅಲ್ಲ, ಕುಮಾರಸ್ವಾಮಿ ಅವ್ರದ್ದು ಮಧ್ಯೆ ಆರೋಗ್ಯ ಸರಿ ಇರಲಿಲ್ಲ. ಈಗ ಆರೋಗ್ಯ ಸರಿಯಾಗಿದೆ ಅಂತ ಅವರು ನನಗೂ ಹೇಳಿದ್ದಾರೆ. ಕ್ಯಾಬಿನೆಟ್ಗೂ ಅದಾದಮೇಲೆ ಬಂದಿದ್ದಾರೆ. ಆ ಕಾರಣಕ್ಕೆ ಭೇಟಿ ಮಾಡಿರಬೇಕು. ಎರಡನೇದು ದೀಪಾವಳಿಯನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡೋದೇ ಒಂದೇನೋ ಅವರು ಜಗಳ ಬಗೆಹರಿಸೋದು ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ಅಕಸ್ಮಾತ್ ಕೇಂದ್ರದ ಜೊತೆಗಿದ್ದರೆ ಕೇಂದ್ರದವ್ರು ಮಾತಾಡ್ತಾರೆ. ಅದರಲ್ಲಿ ವಿಜೇಂದ್ರ ಹೋಗೋ ಪ್ರಶ್ನೆನೇ ಇಲ್ಲ. ವಿಜೇಂದ್ರ ಅವರು ಸೌಹಾರ್ದಯುತವಾಗಿ ಭೇಟಿ ಕೊಟ್ಟಾರ. ನನಗೆ ವಿಜೇಂದ್ರ ಅವರು ಮಾತಾಡ್ಯಾರ ಮತ್ತು ನನಗೆ ಮಾಹಿತಿನೂ ಇದೆ. ಅವರು ನನಗೂ ವಿಜೇಂದ್ರ ಅವರು ನೀನು ಫೋನ್ ಮಾಡಿದರು. ನಾನು ಎಲ್ಲ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ಬೇಕಂತ ಮಾಡೀನಿ. ನೀವು ಬೆಂಗಳೂರಿನಲ್ಲಿದ್ದರೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಾನು ಇಲ್ಲಪ್ಪ, ನಾನು ಹುಬ್ಬಳ್ಳಿಯಲ್ಲಿದ್ದೀನಿ ಅಂತ ಹೇಳಿದೆ ಅವರಿಗೆ. ಹಾಗಾಗಿ ಅವರು ನಿನ್ನೆ ನನಗೆ ಭೇಟಿ ಮಾಡಿಲ್ಲ ಅಷ್ಟೇ. ಇದಕ್ಕೇನು ನೀವು ಎಲ್ಲದಕ್ಕೂ ರಾಜ್ಯ ಸರ್ಕಾರ ವೈಫಲ್ಯವನ್ನು ಇವರು ಹೋರಾಟ ಮಾಡೋಣ ಅದು ಕರೆಕ್ಟ್ ಇದೆ. ಅದನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾನು ಸಹಮತ ಅದ. ಕುಮಾರಸ್ವಾಮಿ ಅವ್ರು ಏನು ಹೇಳ್ಯಾರ ಅದ್ರ ಬಗ್ಗೆ ನಾನು ಸಹಮತಿ ಅದ.